ನಿಮಗೆ ಸರ್ಕಲ್ ಮಾಡೋ ಪ್ರಾಬ್ಲಮ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶಿಶ್. ವೆಲ್ಕಮ್ ಟು 15 ಡೇಸ್ ಡ್ರಾಯಿಂಗ್ ಬಿಗಿನರ್ಸ್ ಚಾಲೆಂಜ್. ಡೇ 4ಗೆ ಸ್ವಾಗತ. ನಿಮಗೆ ಸರ್ಕಲ್ ಮಾಡೋಕ್ಕೆ ಬರ್ತಾ ಇಲ್ವಾ? ಹ್ಯಾಂಡ್ ಸ್ಮೂತಾಗಿ ಆಗ್ತಾ ಇಲ್ವಾ? ಬನ್ನಿ, ಯಾವ ರೀತಿ ಸರ್ಕಲ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ನೀವು ಸಹ ಪೇಪರ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ನನ್ನ ಜೊತೆ ಸರ್ಕಲ್ನ ಪ್ರಾಕ್ಟೀಸ್ ಮಾಡಿ. ಸರ್ಕಲ್ ಮಾಡೋದು ತುಂಬ ಈಸಿ, ಬಟ್ ಬಿಗಿನರ್ಸ್ಗೆ ಸ್ಟ್ರೇಟ್ ಲೈನ್ ಆಗಿರ್ಬೋದು, ನೀನೇ ಹೇಳಿದ ಸ್ಟ್ರೇಟ್ ಲೈನ್ ಆಗಿರ್ಬೋದು ಅಥವಾ ಸರ್ಕಲ್ ಆಗಿರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡೋದರಿಂದ ಸರ್ಕಲ್ ಆಗಲಿ, ಸ್ಟ್ರೇಟ್ ಲೈನ್ ಆಗಲಿ, ಫೇಸ್ ಆಗಲಿ, ಡೈಲಿ ಪ್ರಾಕ್ಟೀಸ್ ಕನ್ಸಿಸ್ಟೆನ್ಸಿಲಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಕಂಪಲ್ಸರಿ ನೀವು ಅಂದ್ಕೊಂಡಿದ್ದನ್ನು ನೀವು ಅಚೀವ್ ಮಾಡೇ ಮಾಡ್ತೀರಾ. ಸೊ ಇವತ್ತು ನಾವು ಸರ್ಕಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸರ್ಕಲ್ ಸಹ ಅಷ್ಟೇ, ಸ್ಟ್ರೇಟ್ ಲೈನ್ ಇದ್ದಾಗೆ ನಾವು ಯಾವಾಗಲೂ ಸರ್ಕಲ್ನು ಈ ರೀತಿ ಫಿಂಗರ್ಸ್ ಮೂಮೆಂಟ್ನ ಮಾಡಬಾರ್ದು. ಈ ರೀತಿ ಫಿಂಗರ್ಸ್ ಮೂಮೆಂಟ್, ನಿಮ್ಮ ಹ್ಯಾಂಡ್ ಮೂಮೆಂಟ್ನ ಮಾಡಬೇಕು. ಹ್ಯಾಂಡ್ ಮೂಮೆಂಟ್ ಈ ರೀತಿ ತಪ್ಪಾಗುತ್ತಲ್ಲ, ಎಲ್ಲರದ್ದು ತಪ್ಪಾಗುತ್ತೆ. ನೀವು ಎರೇಸರ್ ತೊಗೊಂಡು ಅಳಿಸ್ಕೊಂಡು ಮತ್ತೆ ರೌಂಡ್ ಹಾಕೋದು ಬೇಡ. ರೌಂಡ್ 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 ರೌಂಡ್, ದೊಡ್ಡ ದೊಡ್ಡ ರೌಂಡ್ ಸಹ ಮಾಡ್ಬೋದು. ಈ ರೀತಿ ನೀವು ಡೈಲಿ ರೌಂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡಲ್ಲಿರ್ತಕ್ಕಂಥ ಗ್ರಿಪ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಹ್ಯಾಂಡ್ ಗ್ರಿಪ್ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಸ್ಟ್ರೇಟ್ ಲೈನ್ ಆಗಿರ್ಬೋದು, ರೌಂಡ್ ಆಗಿರ್ಬೋದು, ಅಥವಾ ಈ ರೀತಿ ಕೆಲವು ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡ್ರಾಯಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬನ್ನಿ ಇಲ್ಲಿ ನೋಡಿ, ಡೈಲಿ 5ರಿಂದ 10 ನಿಮಿಷ, ಹಬ್ಬಬ್ಬ ಅಂದರೆ 15 ನಿಮಿಷ ಡೈಲಿ ನೀವು ಸ್ಟ್ರೇಟ್ ಲೈನ್ 1 ಡೇ 15 ಮಿನಿಟ್ಸ್, ಸ್ಟ್ರೇಟ್ ಲೈನ್ 1 ಡೇ 15 ಮಿನಿಟ್ಸ್, ಸರ್ಕಲ್ 1 ಡೇ 15 ಮಿನಿಟ್ಸ್. ನಾನು ಇನ್ನು ಹೇಳಿದ್ನಲ್ಲ ಆ ರೀತಿ ಹಿಂಗೆ ಲೈನ್ ಹಾಕಿ ಮಿಡಲ್ ಜಾಯಿಂಟ್ ಮಾಡೋದು, ಇಲ್ಲಿ ಮಿಡಲ್ ಬರುತ್ತೆ, ಇಲ್ಲಿ ಮಿಡಲ್ ಬರುತ್ತೆ, ಈ ರೀತಿ ಮಾಡೋದು. ನೀವು ಡೈಲಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ಮೂಮೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ನೀನು ಮಾಡ್ತಿರೋದು ಕರೆಕ್ಟು, ಈ ರೀತಿ ಮಾಡು ಅಂತಂದು. ನಿಮ್ಮ ಹ್ಯಾಂಡ್ ಆಟೋಮೆಟಿಕ್ಕಾಗಿ ಸರ್ಕಲ್ ಹಾಕುತ್ತೆ ಕರೆಕ್ಟಾಗಿ. ಯಾವುದೇ ರೀತಿಯಿಂದ ಎರೇಸರ್ ಬೇಕಿಲ್ಲ, ಪ್ರಾಬ್ಲಮ್ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಡ್ರಾಯಿಂಗ್ ಬಿಗಿನರ್ಸ್ನ ಟ್ಯಾಗ್ ಮಾಡಿ. ನಾಳೆ ನಿಮಗೆ ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಜಾಯ್ನ್ ಆಗಿ ವಿಡಿಯೋ ನೋಡಿ, ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ.